ಈ ಕಂಪ್ನಿ ನೀಡಲ್ಸ್ ಇರುತ್ತೆ. ಓಕೆ. ಇದ್ರಲ್ಲಿ ಬಂದ್ಬಿಟ್ಟು 3 ನೀಡಲ್ಸ್ ಇರುತ್ತೆ. ನಮ್ದು ಎಕ್ಸ್ಪೈರಿ ಡೇಟ್ಸ್ ಎಲ್ಲ ಅದ್ರಲ್ಲಿ ಇರುತ್ತೆ ನೋಡಿ. ಆಂಜನೇಯ ಸ್ವಾಮಿದು, ರಾಘವೇಂದ್ರ ಸ್ವಾಮಿದು ಟ್ಯಾಟು ಹಾಕ್ಸ್ಕೊಬಿಡ್ತಾರೆ. ಹಾಕ್ಸ್ಕೊಂಡಾದ್ಮೇಲೆ ನನ್ನ ಹತ್ರನೇ ಬರ್ತಾರೆ, ಈ ಟ್ಯಾಟು ಹಾಕ್ದಾಗಿಂದ ನಂಗೆ ಯಾಕೋ ಮನಸ್ಸು ಸಮಾಧಾನ ಇಲ್ಲ. ಟ್ಯಾಟು ಅಲ್ಲಿ ತುಂಬಾ ತರ ನೀಡಲ್ಸ್ ಇದೆ. ಒಂದು ಪರ್ಕೆ ಬಂದಂಗ್ ಬರ್ತದೆ. ಅದು ಎಲ್ಲಿ ತೋರಿಸ್ತೀನಿ. ಅಂದ್ರೆ ಅದು ಶೇಪ್ ಇದನ್ನ ಕೊಡಕ್ಕೆ. ಹೌದು, ಲೈನಿಂಗ್ ನೀಡಲ್ಸ್, ಶೇಡಿಂಗ್ ನೀಡಲ್ಸ್, ಕಲರ್ಸ್ ಮಾಡೋದಕ್ಕೆ ಇವೆಲ್ಲ ಬೇರೆ ಬೇರೆ ತರ. ಈ ನೀಡಲ್ಸ್ಗೂ ಆ ನೀಡಲ್ಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಮುಂದ್ಗಡೆ. ಸೊ 20 ಟ್ಯಾಟು ಮಾಡ್ಬೋದು, ಅಷ್ಟು ಚಾರ್ಜ್ ಬರುತ್ತೆ. ತುಂಬಾ ಸೆಲೆಕ್ಟೆಡ್ ಮಿಷಿನ್ ಇದು. ಓಕೆ. ಇದೇನ್ ಕಾಸ್ಟ್ ಆಗುತ್ತೆ? 37,000 ಆಗುತ್ತೆ. ಹೌದು. ಟ್ಯಾಟು ಹಾಕ್ಸಿದ್ರೆ HIV ಅನ್ನೋ ರೋಗ ಬರುತ್ತೆ ಅಂತ ಒಂದು ಹೇಳ್ತಾರೆ. ಫ್ರೀ ಹ್ಯಾಂಡ್ ಅಂದ್ರೆ ಯಾವ ರೀತಿ? ಫ್ರೀ ಹ್ಯಾಂಡ್ ಅಂದ್ರೆ ಕೈಯಲ್ಲೇ ಬರೀತೀನಿ ನಾನು. ಹೌದಾ? ನಾನು ಆರ್ಟಿಸ್ಟ್. ಅದೇ ಹೇಳಿದ್ದು, 12 ವರ್ಷದಿಂದ ಅಲ್ಲ, ಅಷ್ಟು ನ್ಯಾಚುರಲ್ ಅಕ್ಯುರೇಟ್ ಆಗಿ ಬರುತ್ತಾ? ಪಕ್ಕ ಬರುತ್ತೆ. ನನಗೆ ಸ್ವಲ್ಪ ಥ್ರೆಟ್ನಿಂಗ್ಸ್ ಇದೆ. ಥ್ರೆಟ್ನಿಂಗ್ಸ್ ಅಂತಂದ್ರೆ ಬೇರೆ ಟ್ಯಾಟು ಶಾಪ್ ಅವರೆಲ್ಲ ಇದಾರಲ್ವಾ, ರೀಲ್ಸ್ ಎಲ್ಲ ಮಾಡ್ತಿರಲ್ಲ, ಏನೆಲ್ಲ ಕಾನ್ಸೆಪ್ಟ್ಗಳು ಹೆಂಗೆ ಅಂತ? ನಂದು ಕಾನ್ಸೆಪ್ಟ್ ಯಾವ ತರ ಅಂದ್ರೆ, ನಾನು ಕಾನ್ಸೆಪ್ಟ್ ರೆಡಿ ಮಾಡೋದು ಬಂದ್ಬಿಟ್ಟು ಕೇಳಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ನಂದೇನು ಅಂತಂದ್ರೆ ಕೆಲಸ ಮಾಡ್ತಾ ಇರ್ತೀನಲ್ಲ, BGM ಯಾವ್ದನ್ನ ಹಾಡ್ ಹಾಕೊಂಡಿರ್ತೀನಿ. ಯಾವ್ದನ್ನ BGM ರನ್ ಆದ್ರೆ BGM ಮೇಲ್ಗಡೆ ಕಾನ್ಸೆಪ್ಟ್ ರೆಡಿ ಮಾಡೋದು ನಾನು. ಸುಮಾರು ಜನ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಅದ್ರ ಮೇಲೆ BGM ಹಾಕ್ತಾರೆ, ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ತಾರೆ. ನಾನು ಫಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇದಕ್ಕೆ ಹೆಂಗ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ ಯೋಚನೆ ಬರುತ್ತೆ. ಇದುವರೆಗೂ ಯಾವ್ಯಾವ ವಿಡಿಯೋಸ್ ಮಾಡಿದೀವೋ ಅದ್ರಲ್ಲಿ ಎಲ್ಲ ಒಂದೊಂದು BGM ಹಾಕಿರ್ತೀವಿ, ಒಂದೊಂದು ಮ್ಯೂಸಿಕ್, ಒಂದೊಂದು ಸಾಂಗ್ ಹಾಕಿರ್ತೀವಿ. ಆ ಸಾಂಗ್ ಅನ್ನು ಕೇಳ್ತಾ ಇದು ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಹಂಗೆ ಮಾಡೋದು. ತುಂಬಾ ನೀವು ವಿಡಿಯೋಸ್ ಇನ್ನೊಂದು ಹೇಳಿದಿರ, ತುಂಬಾ ಜನ ಟ್ಯಾಟೋಗಳನ್ನ ಸರಿಯಾಗಿ ಹಾಕಕ್ ಬರದೆ ನಿಮ್ಮ ಹತ್ರ ಬಂದಿದ್ದಾರೆ. ತುಂಬಾ ಜನ ಬರ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಜನ ಬಂದು ಅಣ್ಣ ಅಲ್ಲೋ ಎಲ್ಲೋ ಹಾಕ್ಸ್ದೆ, ಸರಿಯಾಗಿ ಹಾಕಿಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಹೆಸರುಗಳು ಬೇಡ ಪಾಪ, ಎಲ್ಲರೂ ಹೊಟ್ಟೆಪಾಡೇನೆ, ನಾನು ಯಾರನ್ನೂ ದ್ವೇಷ ಮಾಡಲ್ಲ. ಬಂದ್ಬಿಟ್ಟು ಅಲ್ಲಿ ಒಂದ್ ಕಡೆ ಹಾಕ್ಸ್ದೆ ಸರಿಯಾಗಿ ಹಾಕಿಲ್ಲ ಅಂತ ಹೇಳ್ತಾರಲ್ಲ, ಸರಿ ಆಯ್ತು, ಸರಿ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳ್ತೀನಿ. ಹಂಗೆ ಇದು ಪ್ರೊಫೆಷನಲ್ ಎಥಿಕ್ಸ್ ಏನು ಅಂತಂದ್ರೆ, ಇದೊಂದು ಬಿಸ್ನೆಸ್ ಬಿಟ್ಟು ಹೊರಗಡೆ ನಾವು ಮನುಷ್ಯನಿಗೂ ಏನೂ ಇಲ್ಲ. ಬಿಸ್ನೆಸ್ ಅಂತ ಬಂದ್ಮೇಲೆ ಇಲ್ಲಿ ನಾನೊಂದು ಅಂಗಡಿ ಹಾಕಿದ್ದೀನಿ, ಅಲ್ಲಿ ಮುಂದೆ ಇನ್ನೊಬ್ಬ ಅಂಗಡಿ ಹಾಕಿದ್ದೇನೆ ಅಂದ್ರೆ ನಮ್ಮಿಬ್ರು ಗುಡ್ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ, ನನಗೆ ಸ್ವಲ್ಪ ಥ್ರೆಟ್ನಿಂಗ್ಸ್ ಇದೆ. ಥ್ರೆಟ್ನಿಂಗ್ಸ್ ಅಂತಂದ್ರೆ ಬೇರೆ ಟ್ಯಾಟು ಶಾಪ್ ಅವರೆಲ್ಲ ಇದಾರಲ್ವಾ, ಇಲ್ಲ ನಾನ್ ನೋಡಿದ್ರಲ್ಲ, ಇಷ್ಟೇ ಇರೋದು ನನ್ನ ಅಂಗಡಿ ಇರೋದು ಇಷ್ಟೇನೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲರೂ ಲಕ್ಷ ಬಂಡವಾಳ ಹಾಕಿ ದೊಡ್ಡ ಅಂಗಡಿಗಳು ಮಾಡ್ಕೊಂಡಿರ್ತಾರೆ, ಬಿಸ್ನೆಸ್ ಇರಲ್ಲ. ಗ್ಲಾಸ್ ಡೋರು ಅದೆಲ್ಲ ಮಾಡ್ಕೊಂಡು ತುಂಬಾ ವೈಭವವಾಗಿ ಮಾಡಿರ್ತಾರೆ. ಇಲ್ಲಿ ನಾನೇನಂತಂದ್ರೆ, ಇಲ್ಲಿ ವೈಭವ ಇಲ್ಲ, ಗುಡ್ ವೈಬ್ ಇದೆ ಅಷ್ಟೇ. ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಜನನ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ತೀವಿ, ಮತ್ತೆ ವರ್ಕು ಚೆನ್ನಾಗಿ ಕೊಡ್ತೀವಿ, ಕಮ್ಮಿ ರೇಟು, ಚಿಕ್ಕ ಜಾಗ, ಒಬ್ಬ ಕಸ್ಟಮರ್ ಕೂತ್ಕೋಬಹುದು, ಇಲ್ಲಿ ನಾನು ಕೂತ್ಕೋಬಹುದು, ಕಸ್ಟಮರ್ ಜೊತೆ ಬಂದವರು ಒಬ್ರು ಕೂತ್ಕೋಬಹುದು, ಇಷ್ಟೇ ಜಾಗ ಇರೋದು. ಸೊ ಬೇರೆಯವ್ರಿಗೆ ಏನು ಅಂತಂದ್ರೆ, ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇಷ್ಟು ದೊಡ್ಡ ಶಾಪ್ ಓಪನ್ ಮಾಡ್ಕೊಂಡಿದೀವಿ, ನಮ್ಮ ಹತ್ರ ಜನ ಬರ್ತಿಲ್ಲ, ಈ ನನ್ ಮಗ ಯಾವ್ದೋ ಮೂಲೆಯಲ್ಲಿ, ನಿಮ್ಗೆ ಗೊತ್ತಾಗಿರ್ಬೇಕು ಎಂತ ಮೂಲೆಯಲ್ಲಿ ಇದೆ ನಾನು ಅಂತ. ಸಿಟಿ ಅಲ್ಲ ಇದು, ಓಕೆನಾ? ಇಂಥ ಮೂಲೆಯಲ್ಲಿ ಇದ್ಕೊಂಡು ಟ್ಯಾಟು ಅಂದ್ರೆ ಫಸ್ಟ್ ಜನರ ಮೈಂಡ್ ಬರೋದೇ ಗೋಸ್ಟ್ ಅಂತ. ನಾನ್ ಸಿಗ್ಲಿಲ್ಲ ಅಂತಾನೆ ಬೇರೆ ಕಡೆ ಹೋಗ್ತಾರೆ, ಅದು ಫೋನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಅಣ್ಣ ಈ ಡೇಟ್ಗೆ ಆಗಲ್ಲ ಅಂತ ಅಂದಾಗ ಅವಾಗ ಬೇರೆ ಏನಾದ್ರು ಆಪ್ಷನ್ ತಗೋಬಹುದು ಜನ. ಆದ್ರೂ ಜನ ತುಂಬಾ ಪ್ರೀತಿಸ್ತಾರೆ, ಇಲ್ಲೇ ಬರ್ತಾರೆ. ಸೊ ಬೇರೆಯವ್ರಿಗೆ ಏನು ಅಂತಂದ್ರೆ, ಇವನು ನಮ್ಮ ಬಿಸ್ನೆಸ್ ನ ತಿನ್ಕೊಂತ ಇದ್ದಾನೆ. ಆಮೇಲೆ ಬೇರೆಯವರೆಲ್ಲ 350 ರೂಪಾಯಿ 400 ರೂಪಾಯಿಂದ ಶುರು ಮಾಡ್ತಾರೆ ಟ್ಯಾಟುನ. ನಾನು 220 ರೂಪಾಯಿಂದ ಶುರು ಮಾಡ್ತೀನಲ್ಲ, ಟ್ಯಾಟು ಬಿಸ್ನೆಸ್ ಹಾಳು ಮಾಡ್ಬಿಟ್ಟ ಅಂತ. ನಾನು ಹೊಟ್ಟೆಪಾಡಿದು ನಾನು ಮಾಡ್ತಾ ಇದ್ದೀನಿ. ಜನ ಹಂಗ ಅನ್ಕೊಂಡು ಸ್ವಲ್ಪ ನನ್ನ ಕಂಡ್ರೆ ಆಗಲ್ಲ ಬೇರೆ ಟ್ಯಾಟು ಶಾಪ್ ಅವ್ರಿಗೆ. ಅದು ಬಿಸ್ನೆಸ್ ಪ್ರಕಾರ, ಬಿಸ್ನೆಸ್ ಅಲ್ಲಿ ಅದು ಕಾಮನ್. ನಾನು ಅದನ್ನ ಅವ್ರು ಕಮ್ಮಿ ಮಾಡ್ಬೋದು, ಇಲ್ಲಾಂದ್ರೆ ಅವ್ರು ಕಮ್ಮಿ ಮಾಡಿದ್ರೂ ಇರ್ಬೋದು, ಅದು ಅವ್ರ ಇಷ್ಟ. ಹಿಂಗಾಗ್ಬಿಟ್ಟು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಿಸ್ನೆಸ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಷ್ಟೇ. ಬಿಟ್ರೆ ಹೊರಗಡೆ ಬಂದ್ರೆ ಅವರು ಒಬ್ಬ ಮನುಷ್ಯನೇ, ನಾನೊಬ್ಬ ಮನುಷ್ಯ. ನನ್ನ ಸೀಟಲ್ಲಿ ನಾನು ಕೂತಿರೋವರೆಗೂ ಇಲ್ಲಿ ನಾನು ಬಿಸ್ನೆಸ್ ಮಾಡೋನು. ಇಲ್ಲಿ ನಾನು ಟ್ಯಾಟು ಹಾಕ್ತೀನಿ, ನನ್ನ ಜನಗಳಿಗೆ ನಾನು ಫ್ರೀಯಾಗಿ ಹಾಕೊಳ್ಸ್ಬಿಡ್ತೀನಿ. ಒಬ್ಬೊಬ್ಬ ಅಂದ್ರೆ ನಂದು ಹೆಂಗೆ ಅಂತಂದ್ರೆ, ಕಮ್ಮಿ ತಗೋತೀನಿ. ತುಂಬಾ ಜನ ಏನ್ ಕಮ್ಮಿ ಮಾಡ್ತಿದೆ ಹಂಗೆ ಅಂತ ಟ್ರಿಗರ್ ಮಾಡಿದ್ರು ಅಂದ್ರೆ ಫ್ರೀಯಾಗಿ ಹಾಕ್ಬಿಡ್ತೀನಿ. ಇಲ್ಲೊಂದು ಬೌಲ್ ಇಟ್ಬಿಡ್ತೀನಿ, ಟ್ಯಾಟು ಹಾಕ್ಬಿಟ್ಟು ನಿನ್ ಕೈಲಿ ಎಷ್ಟು ಕೊಡ್ಬೇಕು ಅನ್ಸುತ್ತೆ ಅಲ್ಲಿ ಹಾಕ್ಬಿಟ್ಟು ಹೋಗ್ಬಿಡು ಅಂದ್ಬಿಡ್ತೀನಿ. ನನಗೆ ಜನ ಮುಖ್ಯ ಅಷ್ಟೇ. ಅದನ್ನೇ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ಅಂದ್ರೆ ಈಗ ಟ್ಯಾಟು ಅಂದ್ರೆ ಕೆಲವೊಬ್ರು ಏನಂತಾರೆ, ಟ್ಯಾಟು ಹಾಕಿಸ್ಬೇಕು ಹಾಕಿಸ್ಬಾರ್ದು, ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ. ಓಕೆ, ಅದರಲ್ಲಿ ಟ್ಯಾಟು ಬಗ್ಗೆ ತುಂಬಾ ರೂಮರ್ಸ್ ಇದೆ. ರೂಮರ್ಸ್ ಅಂದ್ರೆ, ಟ್ಯಾಟು ಹಾಕ್ಸಿದ್ರೆ HIV ಅನ್ನೋ ರೋಗ ಬರುತ್ತೆ ಅಂತ ಒಂದು ಹೇಳ್ತಾರೆ, ಕ್ಯಾನ್ಸರ್ ಬರುತ್ತೆ ಅಂತ ಒಂದು ಹೇಳ್ತಾರೆ. ಇದೆಲ್ಲ ಬಂದ್ಬಿಟ್ಟು ಆಕ್ಚುಲಿ ಸುಳ್ಳು. ಟ್ಯಾಟು ಹಾಕ್ಸೋದ್ರಿಂದ ಬರಲ್ಲ, ಅನ್ಹೈಜಿನಿಕ್ ಟ್ಯಾಟು ಮಾಡೋದ್ರಿಂದ ಬರುತ್ತೆ. ಇವಾಗ ನೀವು ಇವಾಗ ನಾನೊಬ್ಬ, ನಿಮ್ಮನ್ನ ಹೇಳಬೇಡ, ಇವಾಗ ನಾನೊಬ್ಬ ಏನೋ ಒಂದು ಕ್ಯಾನ್ಸರ್ ಪೇಷಂಟ್ ಆಗಿದ್ರೆ
ಅವ್ರು ನನ್ನ ಬ್ಲಡ್ ಕಂಟೆಂಟ್ಗೆ ಏನಾದ್ರು ಟ್ಯಾಟೂ ಹಾಕಿ ಅದೇ ನೀಡಲಲ್ಲಿ ಅಥವಾ ಅದೇ ಬ್ಲಡ್ ಕಂಟೆಂಟ್ ಇನ್ನೊಬ್ರು ಬಾಡಿಗೆ ಹೋಯ್ತು ಅಂದ್ರೆ ಆಗತ್ತೆ. ಅದನ್ನ ಅನ್ಹೈಜಿನಿಕ್ ಅಂತ ಹೇಳ್ತಾರೆ. ನಾವ್ ಹೆಂಗ್ ವರ್ಕ್ ಮಾಡ್ತೀವಿ ಅಂದ್ರೆ ಪ್ರತಿ ಒಬ್ಬರಿಗೂ ಅವ್ರು 100 ರೂಪಾಯಿ ಟ್ಯಾಟೂ ಹಾಕ್ಸೋದಷ್ಟೇ, 1000 ರೂಪಾಯಿ ಟ್ಯಾಟೂ ಹಾಕ್ಸೋದಷ್ಟೇ, ಬೇರೆ ಬೇರೆ ನೀಡಲ್ಸ್ಗಳು ಯೂಸ್ ಮಾಡ್ತೀವಿ. ಅದನ್ನ ಅವ್ರ ಕೈಯಲ್ಲೇ ಕೊಟ್ಟು ಅವ್ರ ಕೈಲೇ ಓಪನ್ ಮಾಡಿಸಿ ನೋಡಿ ಸರ್ ಅಂತ ಹೇಳಿ ಹಾಕ್ತಿವಿ. ಸೊ ನಾವು ಯೂಸ್ ಮಾಡೋ ಇಂಕ್ ಕಪ್ಸ್ ಆಗಲಿ, ಇಂಕ್ಸ್ ಆಗಲಿ, ಬೇರೆ ಎಲ್ಲ ಫ್ರೆಶ್ ಆಗಿ ಇರೋದ್ರಿಂದ ಅದು ಬಂದು ಅನ್ಹೈಜಿನಿಕ್ ಇರಲ್ಲ. ಆಮೇಲೆ ಏಡ್ಸ್ ಬರುತ್ತೆ ಅಂತಾರೆ. ಏಡ್ಸ್ ಬರೋದು ಬಂದು ಅದಕ್ಕೆ ಬೇರೆ ಪ್ರೋಸೆಸ್ ಇದೆ. ಏಡ್ಸ್ ಬರೋದಕ್ಕೆ HIV ಬರೋದಕ್ಕೆ ಟ್ಯಾಟೂ ಇಂದ ಬರಲ್ಲ. ಏಡ್ಸ್ ಬಂದಿರೋರ್ಗೆ ಹಾಕಿರೋ ಸೂಜೆಲ್ಲ ಹಾಕ್ಬಿಟ್ರಂತೆ ಅದೆಲ್ಲ ಜಾತ್ರೆಯಲ್ಲಿ ಸ್ಟ್ರೀಟ್ ಅಲ್ಲಿ ಮಾಡ್ತಾರಲ್ಲ, ಅದು ಅಂತವ್ರು ಬರ್ಬೋದು. ಹಂಚೆಬೊಟ್ಟು ಅಂತ ಮಾಡ್ತಾರಲ್ಲ, ಅದು ಬಂದು ಸ್ಟ್ರೀಟ್ ಅಲ್ಲಿ ಮಾಡೋರಿಂದ ಬರ್ಬೋದು. ಆದ್ರೆ ಇಲ್ಲಿ ನಮ್ಮಂತವ್ರ ಹತ್ರದಿಂದ ಬರಲ್ಲ. ನಾವೆಲ್ಲ ಎಲ್ಲದಕ್ಕೂ ಯೂಸ್ ಮಾಡಿದೆ, ಎಲ್ಲದಕ್ಕೂ ಬೇರೆ ಬೇರೆ ನೀಡಲ್ಸ್, ಬೇರೆ ಬೇರೆ ಇಂಕ್ ಕಪ್ಸ್ ಆಗಲಿ, ಗ್ಲೌಸ್ ಆಗಲಿ, ಪ್ರತಿಯೊಂದು ಹೊಸದ ಯೂಸ್ ಮಾಡೋದ್ರಿಂದ ಇಲ್ಲಿ ಬಂದು ಚಾನ್ಸಸ್ಸೇ ಇರಲ್ಲ, 0 ಚಾನ್ಸಸ್ ಇರುತ್ತೆ ಇಲ್ಲಿ ಮಾಡಿಸಿದ್ರೆ. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ನೀಡಲ್ಸ್ ಮಿಕ್ಲಿ, ಆಮೇಲೆ ಚಾರ್ಜಸ್ ಕಮ್ಮಿ ಆಗ್ಲಿ ಅಂತ ಇನ್ನೊಬ್ರಿಗೆ ಹಾಕಿರೋ ನೀಡಲ್ಸ್ ಬಳಸಿದ್ರೆ ಅದರಿಂದ ಏನಾದ್ರು ಆಗ್ಬೋದು ಅಷ್ಟೇ. ಸ್ಕಿನ್ ಇನ್ಫೆಕ್ಷನ್ ತರ ಏನಾದ್ರು ಆಗ್ಬೋದು. ಅದು ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಇರ್ಬೇಕಾದ್ರೆ ತೋರಿಸ್ಕೊಂಡ್ರೆ ಗುಣ ಆಗುತ್ತೆ. ಆಮೇಲೆ ಲವರ್ಸ್ ಹೆಸರು ಹಾಕ್ಸಿದ್ರೆ ಲವರ್ಸ್ ದೂರ ಆಗ್ಬಿಡ್ತಾರೆ ಅಂತ, ಅದು ಜಸ್ಟ್ ಅವೆಲ್ಲ ರೂಮರ್ಸ್ ಅಷ್ಟೇನೆ. ಆಮೇಲೆ ಒಬ್ಬೊಬ್ರು ದೇವ್ರದ್ದು ಹಾಕ್ಸ್ಬಾರ್ದಂತೆ, ಬ್ರಹ್ಮಚಾರಿಗಳಂತೆ, ಇವ್ರದ್ದು ಆಂಜನೇಯ ಸ್ವಾಮಿದು, ರಾಘವೇಂದ್ರ ಸ್ವಾಮಿದು ಟ್ಯಾಟೂ ಹಾಕ್ಸ್ಕೊಬಿಡ್ತಾರೆ. ಹಾಕ್ಸ್ಕೊಂಡಾದ್ಮೇಲೆ ನನ್ನ ಹತ್ರನೇ ಬರ್ತಾರೆ, ಈ ಟ್ಯಾಟೂ ಹಾಕ್ದಾಗಿಂದ ನಂಗೆ ಯಾಕೋ ಮನಸ್ಸು ಸಮಾಧಾನ ಇಲ್ಲ. ಅಂದ್ರೆ ಮನುಷ್ಯ ಅಂತ ಇವಾಗ ಕೈ ಮೇಲೆ ಟ್ಯಾಟೂ ಇದ್ರೆ ಅದೇ ಅವ್ರ ನಂಬಿಕೆಗೆ ಅಂದ್ರೆ ಅವ್ರು ಹೆಂಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಈ ಕೈ ಮೇಲೆ ನಾನು ಟ್ಯಾಟೂ ಹಾಕ್ಸಿದೀನಿ, ನನ್ನ ಪೂರ್ತಿ ದೇವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಾನು ಚಿಕನ್ ಮಟನ್ ತಿಂತೀನಿ, ಮತ್ತೆ ಮನುಷ್ಯನ ಮೇಲೆ ಎಲ್ಲಾ ಅವಗುಣಗಳು ಇರುತ್ತೆ, ಬೇರೆ ಬೇರೆ ತರ ಇರ್ಬೇಕಾದ್ರೆ ಎಲ್ಲ ಈ ದೇವ್ರನ್ನ ನೋಡ್ತಿದಾರೆ ಅನ್ನೋ ತರ ಫೀಲ್ ಆಗುತ್ತೆ ಅಂತ. ಆತರ ಮೈಂಡ್ ಸೆಟ್ ಇದ್ರೆ ಟ್ಯಾಟೂ ದೇವ್ರದ್ದು ಹಾಕ್ಸ್ಬಾರ್ದು, ದೇವ್ರದ್ದು ಎಲ್ಲ ಹಾಕ್ಸ್ಬಾರ್ದು. ಹಾಕ್ಸಾದ್ಮೇಲೆ ಅದು ಬಾಡಿ ಮೇಲೆ ಇರೋದು, ಬಾಡಿಗೂ ಮನ್ಸಿಗೂ ತುಂಬಾ ವ್ಯತ್ಯಾಸ ಇದೆ. ಭಕ್ತಿ ಮನ್ಸಲ್ಲಿ ಇರುತ್ತೆ, ಇವ್ರು ಅದನ್ನೇ ತಗೊಂಡು ದೇಹಕ್ಕೆ ನಾವು ಚಿಕನ್ ತಿಂತೀವಿ ದೇವ್ರಿದೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ಸೊ ಅದು ಅವ್ರ ಮೈಂಡ್ ಸೆಟ್ ಬಿಟ್ಟಿರೋದು. ಆಮೇಲೆ ಟ್ಯಾಟೂ ಬಗ್ಗೆ ತುಂಬಾ ಇದೆ, ಯಾರಾದ್ರು ಏನಾದ್ರು ಕೇಳ್ತಿದೆ ಅದಕ್ಕೆ ಆನ್ಸರ್ಗಳು ಮಾಡ್ತಾರೆ ಅಷ್ಟೇ. ಮುಗಿಯಕ್ಕಾಗದಿರಷ್ಟು ಪ್ರಶ್ನೆಗಳಿರ್ತವೆ. ಇವಾಗ ನಮ್ಗೆ ಒಂದು ಅಂದ್ರೆ ನೀಡಲ್ ಯಾವ ರೀತಿ ಇರುತ್ತೆ, ಮತ್ತೆ ಇದು ಬಂದು ನಾನು ಯೂಸ್ ಮಾಡೋದು ವೈಪರ್ ನೀಡಲ್ಸ್ ಅಂತ ಹೇಳಿ ಯೂಸ್ ಮಾಡ್ತೀನಿ. ಈ ಕಂಪ್ನಿ ನೀಡಲ್ಸ್ ಇರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು 3 ನೀಡಲ್ಸ್ ಇರುತ್ತೆ. ನಮ್ದು ಎಕ್ಸ್ಪೈರಿ ಡೇಟ್ಸ್ ಎಲ್ಲ ಅದ್ರಲ್ಲಿ ಇರುತ್ತೆ ನೋಡಿ. ಎಕ್ಸ್ಪೈರಿ ಡೇಟ್ ಎಲ್ಲಿವರೆಗೂ ಇದೆ, ತುಂಬಾ ಫಾಸ್ಟ್ ಮೂವಿಂಗ್ ಇರೋದ್ರಿಂದ 2028, ಇದು 24, 4 ಇಯರ್ಸ್ ವರೆಗೂ ಎಕ್ಸ್ಪೈರಿ ಡೇಟ್ ಆಕ್ಚುಲಿ ಹೊಸದು ನೋಡಿ. 2028 ಈ ತರದ್ದು ವೈಪರ್ ಕಂಪ್ನಿದು ನೀಡಲ್ಸ್ ಯೂಸ್ ಮಾಡೋದು. ಇಲ್ಲಿ ಎಲ್ಲ ಹಾಕಿರ್ತಾರೆ, ಎಕ್ಸ್ಪೈರಿ ಯಾವಾಗ ಏನು ಅಂತೆಲ್ಲ ಹಾಕಿರ್ತಾರೆ. ಇದು ಪ್ರತಿಯೊಬ್ಬ ಹೈ ಕ್ವಾಲಿಟಿ. ಒಬ್ಬೊಬ್ಬರ ಒಂದೊಂದು ಟ್ಯಾಟೂಗೆ ನಾವು 3 ಸೂಜಿ, 3 ನೀಡಲ್ಸ್, 2 ನೀಡಲ್ಸ್, ಒಂದೊಂದು ಟ್ಯಾಟೂಗೆ 5 ರಿಂದ 6 ಅಂದ್ರೆ ಟ್ಯಾಟೂ ಹಂಗಲ್ಲ. ಇವಾಗ ನೋಡಿ ಇದೊಂದು ಟ್ಯಾಟೂ ಮಾಡ್ತಿದೀವಿ ನಾವು, ಇದೊಂದು ಫೋಟೋ ಮಾಡ್ತೀವಿ ಅಂದ್ರೆ ಲೈನಿಂಗ್ ಮಾಡ್ಕೊಳಕ್ಕೆ ಒಂದ್ ಸೈಜ್ ನೀಡಲ್ ಬೇಕಾಗುತ್ತೆ, ಶೇಡಿಂಗ್ ಮಾಡೋದಕ್ಕೆ ಬೇರೆ ಬೇಕಾಗುತ್ತೆ, ಬ್ಲಾಂಕ್ ಮಾಡಕ್ಕೆ. ಹೌದೌದು. ಇವಾಗ ಇದು ಬಂದ್ಬಿಟ್ಟು ನಿಮ್ಗೆ ತೋರಿಸ್ತಾ 5RL ಅಂತ ಇರುತ್ತೆ. ಇದು ಟ್ಯಾಟೂ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಾರ್ಮಲ್ ಪೀಪಲ್ಸ್ ಗೊತ್ತಾಗಲ್ಲ ಇದು. ಅಂದ್ರೆ ನೀವು ಎಲ್ಲದಕ್ಕೂ ಬೇರೆ ಬೇರೆ ಡಿಫ್ರೆಂಟ್ ಹೌದು ಸೈಜಸ್ ಬರುತ್ತೆ. ಟ್ಯಾಟೂ ಅಲ್ಲಿ ತುಂಬಾ ತರ ನೀಡಲ್ಸ್ ಇದೆ. ಒಂದು ಪರ್ಕೆ ಬಂದಂಗ್ ಬರ್ತದೆ, ಅದು ಎಲ್ಲಿ ತೋರಿಸ್ತೀನಿ. ಅಂದ್ರೆ ಅದು ಶೇಪ್ ಇದನ್ನ ಕೊಡಕ್ಕೆ. ಹೌದು, ಲೈನಿಂಗ್ ನೀಡಲ್ಸ್, ಶೇಡಿಂಗ್ ನೀಡಲ್ಸ್, ಕಲರ್ಸ್ ಮಾಡೋದಕ್ಕೆ, ಇವೆಲ್ಲ ಬೇರೆ ಬೇರೆ ತರ. ಈ ನೀಡಲ್ಸ್ಗೂ ಆ ನೀಡಲ್ಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಮುಂದ್ಗಡೆ ನೋಡಿ. ಎಷ್ಟು ಇದೆಲ್ಲ ಇದು ಟ್ಯಾಟೂ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಬೇರೆಯವ್ರು ನೋಡ್ರೆ ಭಯ ಬೀಳ್ತಾರೆ ಅಷ್ಟೇ, ಏನಿದ್ ಹಿಂಗೈತೆ ಅಂತ. ಟ್ಯಾಟೂ ಪ್ರೊಫೆಷನಲ್ಸ್ ಮಾತ್ರ ಗೊತ್ತಾಗತ್ತೆ. ಇದ್ರದ್ದು ಇದು ಬರುತ್ತಲ್ಲ ಮೋಟರ್ ಏನಾದ್ರು, ಅದು ಮಿಷಿನ್ ತೋರಿಸ್ತೀನಿ. ನನ್ನ ಹತ್ರ ಇರೋದು ತುಂಬಾ ಅಂದ್ರೆ ತುಂಬಾ ಸೆಲೆಕ್ಟೆಡ್ ಮಿಷಿನ್, ತುಂಬಾ ರೇರ್ ಮಿಷಿನ್, ತುಂಬಾ ಸೆಲೆಕ್ಟೆಡ್ ಮಿಷಿನ್. ಆ ಕಂಪ್ನಿದು ಇದು ಕಾಣಲ್ಲ, ಈಗೆಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಹೀಗಿದೆ, ಸ್ವಲ್ಪ ರಾ ಬರಲಿ ಅಂತ ಇದೆ, ಸ್ವಲ್ಪ ಟೇಪ್ ಎಲ್ಲ ಹಾಕಿಟ್ಟಿದ್ದೀನಿ. ಇಷ್ಟು ವೆಯ್ಟ್ ಬರುತ್ತೆ, ಒಂಥರ ಮಾರ್ಕರ್ ಹಿಡ್ದಂಗೆ ಅನ್ಸುತ್ತೆ. ನಾನು ಸ್ವಲ್ಪ ಕವರ್ ಮಾಡಿ. ಚಾರ್ಜಿಂಗ್ ಎಷ್ಟು ಬರುತ್ತೆ? ಇದು ಬ್ಯಾಟ್ರಿ ಬರುತ್ತೆ. ಒಂದ್ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಒಂದು 3 hours ಅಲ್ಲಿ ಚಾರ್ಜ್ ಆಗುತ್ತೆ. ಒಂದು 20-20 ಟ್ಯಾಟೂ ಮಾಡ್ಬೋದು, ಅಷ್ಟು ಚಾರ್ಜ್ ಬರುತ್ತೆ. ತುಂಬಾ ಸೆಲೆಕ್ಟೆಡ್ ಮಿಷಿನ್ ಇದು. 37,000 ಆಗುತ್ತೆ. ಹೌದು ಇದು. ಆಮೇಲೆ ಅದ್ರ ಜೊತೆ ಅದು ಸೆಟ್ ಈ ತರ ಬರುತ್ತೆ, ಸೆಟ್. ಇವೆಲ್ಲ ನಿಮ್ಗೆ ಗೊತ್ತಾಗಲ್ಲ ಅನ್ಸುತ್ತೆ. RC ಅಂತ ಹೇಳ್ತಾರೆ. ಕರೆಂಟ್ ಇದ್ರೂ ಯೂಸ್ ಮಾಡ್ಬೋದು, ಕರೆಂಟ್ ಇಲ್ಲ ಅಂದ್ರೂ ಯೂಸ್ ಮಾಡ್ಬೋದು, ಆತರ ಮಷಿನ್ ಇದು. ಇದು 2-in-1 ಮಷಿನ್. ವಿತೌಟ್ ಕರೆಂಟ್, ವಿತ್ ಕರೆಂಟ್ ಅಲ್ಲೂ ಮಾಡ್ಬೋದು. ಸೊ ನಾನು ಯಾವತ್ತು ಕರೆಂಟ್ ಹಾಕಲ್ಲ,
ವಿತೌಟ್ ಕರೆಂಟ್, ಯಾವಾಗಲೂ ಕರೆಂಟ್ ಇಲ್ಲದೆ ಇರ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಇದನ್ನ ವಿತೌಟ್ ವೈರ್ ಯೂಸ್ ಮಾಡೋದು ನಾನು. ನಿಮ್ಮ ಹತ್ರ ಈ ತರದ್ದು ಎಷ್ಟಿದೆ? ಈಗ ಒಂದು ಇರೋದಾ ಇನ್ನೊಂದಿದೆಯಾ? ಈ ತರ ನಮ್ಮ ಸ್ಟೂಡೆಂಟ್ ಗಳು ಕೊಟ್ಟಿನಿ. ನನ್ನ ಹತ್ರ ಕೆಲಸ ಕಲ್ತವ್ರು ಸುಮಾರು ಜನ ಇದ್ದಾರೆ. ಓಕೆ. ನನ್ನ ಹತ್ರ ಬೇರೆ ಬೇರೆ ತರ ಮಷಿನ್ಸ್ ಇತ್ತು. ಅವರೆಲ್ಲ ಕೆಲಸ ಕಲ್ತ್ಮೇಲೆ ಅವರು ಜೀವನ ಇರುತ್ತಲ್ಲ, ಸೊ ಅವ್ರು ಕೊಟ್ಟು ಕಳಿಸ್ತೀನಿ, ಅವ್ರು ಹಾಕೊಂಡು ಹೋಗ್ಲಿ ಅಂತ. ಸೊ ಇವಾಗ ನಾನು ಯೂಸ್ ಮಾಡೋದು ಇದೊಂದೇ, ನನ್ನ ಲಕ್ಕಿ ಟ್ಯಾಟೂ ಮಷಿನ್. ಓಕೆ. ಮತ್ತೆ ಇವಾಗ ಇದು ಕಲರ್ಸ್ ಬರುತ್ತಲ್ಲ, ಕಲರ್ಸ್ ಎಲ್ಲ ಇಲ್ಲಿದೆ. ಬೇರೆ ಬೇರೆ ಇದು ಸ್ಕಿನ್ಗೆ ಬೇರೆ ಬೇರೆ ತರದ್ದು ಯೂಸ್ ಮಾಡ್ತೀವಿ ನಾವು. ಅಂದ್ರೆ ಯಾವ ರೀತಿ? ಹಾರ್ಡ್ ಸ್ಕಿನ್, ಸಾಫ್ಟ್ ಸ್ಕಿನ್? ಅಲ್ಲ, ಸ್ಕಿನ್ ಟೋನ್ ಇರುತ್ತಲ್ವಾ. ಇವಾಗ ನಿಮ್ ಸ್ಕಿನ್ ಕಲರ್ ಬೇರೆ ತರ ಇದೆ, ನನ್ನ ಸ್ಕಿನ್ ಕಲರ್ ಬ್ಲಾಕ್ ಇದೆ. ಸೊ ಯಾವ ಸ್ಕಿನ್ ಗೆ ಯಾವ ಕಲರ್ ಮಾಡಿದ್ರೆ ಬರುತ್ತೆ ಅಂತ ಒಂದು ಐಡಿಯಾ ಇರುತ್ತೆ. ಸೊ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಡೈನಾಮಿಕ್ ಇದು ಯೂಸ್ ಮಾಡ್ತೀನಿ. ಸೊ ಇವೆಲ್ಲ ಈ ತರ ಕಲರ್ಸ್ ಗಳನ್ನ ಚೂಸ್ ಮಾಡ್ತೀನಿ ನಾನು. ಎಲ್ಲ ಕಲರ್ಸ್ ಬರುತ್ತೆ, ನಾವೆಲ್ಲ ಕಲರ್ಸ್ ಮಿಕ್ಸ್ ಮಾಡ್ಬೋದು. ಈ ಕಲರ್ಸ್ ಗಳನ್ನ ಮಿಕ್ಸ್ ಮಾಡ್ಕೋಬಹುದು. ಬೇರೆ ಬೇರೆ ಕಂಪ್ನಿದು ಇರುತ್ತೆ. ಇದೆಲ್ಲ ಡೈನಾಮಿಕ್ ಕಂಪ್ನಿ ಇದೆ, ಬೇರೆ ಕಂಪ್ನಿ ಇದೆ. ಈ ಕಲರ್ಸ್ ಅಂದ್ರೆ ಯಾವ್ದು ಹೆಂಗ್ ಬರ್ಬೇಕೋ ಆ ತರ ಮಿಕ್ಸ್ ಮಾಡ್ಕೋತೀವಿ. ಸೊ ಈ ತರ ಕಲರ್ಸ್, ಇದೆಲ್ಲ ಟ್ಯಾಟೂ ಕಲರ್ಸ್. ಅದನ್ನ ಬಿಟ್ರೆ ನಾವು ಯೂಸ್ ಮಾಡೋದು ಎಲ್ಲಾನು ಕ್ವಾಲಿಟಿ ಇರುತ್ತೆ. ಇದು ವಿಟಮಿನ್ ಎ ಅಂಡ್ ಡಿ ಅಂತ ಬೇರೆ ಟ್ಯಾಟೂ ಶಾಪ್ ಅವರು ವ್ಯಾಸ್ಲೈನ್ ತರ ಯೂಸ್ ಮಾಡ್ತಾರೆ. ನಾನು ವ್ಯಾಸ್ಲೈನ್ ಯೂಸ್ ಮಾಡಲ್ಲ. ವಿಟಮಿನ್ ಎ ಅಂಡ್ ಡಿ ಆಯಿಂಟ್ಮೆಂಟ್ಸ್ ಕಸ್ಟಮರ್ಗೆ ಸ್ವಲ್ಪ ಇದ್ರಲ್ಲಿ ಇರಬೇಕು, ಸ್ವಲ್ಪ ಎಲ್ಲ ಚೆನ್ನಾಗಿ ಅನಿಸ್ಬೇಕು ಫೀಲು ಅಂತ. ಇದು ಬಂದ್ಬಿಟ್ಟು ವರ್ಕ್ ಯಾರಾದ್ರೂ ಮಾಡಿಸ್ತಾರಲ್ವಾ, ಅದು ಮಾಡಿಸಿದಾಗ ಸುಮ್ಮನೆ ಜಸ್ಟ್ ಮೆಮೊರಿ ವಾಲ್ ಅಂತ ಶಿಸ್ತೀವಿ ಅಷ್ಟೇ. ಈಗ ಇದೊಂದು 2 months 3 months ಇರ್ಬೋದು ಅಷ್ಟೇ. 2 months ಇದು? ಹೌದು. ನಂದು ಎಲ್ಲಾನು ಹಾಕಕ್ ಆಗ್ಬೇಕಾದ್ರೆ ಅಂಗಡಿ ಪೂರ್ತಿ ಚುಚ್ಚಿದ್ಬೇಕು. ಇದು ಈಗ ಜಸ್ಟ್ ಮಾಡಿರೋದು. ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಇವತ್ತು ಆಗಸ್ಟ್ 15 ಅಲ್ವಾ. ಸೊ ಸಂಗೊಳ್ಳಿ ರಾಯಣ್ಣ ಅವ್ರ ಫ್ಯಾನ್ಸ್ ಯಾರೋ ಬಂದು ಅದನ್ನ ಹಾಕ್ಸ್ಕೊಂಡು ಹೋದ್ರು. ಇದು ಫೋಟೋಸ್ ಎಲ್ಲಾನು ನೀವು ರೆಡಿ ಮಾಡ್ತೀರಾ ಹೆಂಗೆ? ಇಲ್ಲ, ಫಸ್ಟ್ ಬಂದ್ಬಿಟ್ಟು ಫ್ರೀ ಹ್ಯಾಂಡ್ ಮಾಡ್ತಿದ್ದೆ. ಇವಾಗ ಹೆಂಗಂದ್ರೆ ಸಿಸ್ಟಮ್ಗೆ ಹಾಕೋತೀವಿ. ಸಿಸ್ಟಮ್ಗೆ ಹಾಕೊಂಡು ನಮ್ಮ ಹತ್ರ ಪ್ರಿಂಟರ್ ಇದೆ. ಈ ಪ್ರಿಂಟರ್ ಇದು ಎಲ್ಲ ತುಂಬಾ ಸೆಲೆಕ್ಟೆಡ್ ಪ್ರಿಂಟರ್. ಬೇರೆ ಕಡೆ ಎಲ್ಲ ನೋಡಕ್ ಆಗಲ್ಲ. ಇದು ನಾರ್ಮಲ್ ಪ್ರಿಂಟರ್ ತರ ಅಲ್ಲ. ಇದನ್ನೇನು ಅಂತಂದ್ರೆ ನಮ್ಮ ಮೊಬೈಲ್ ಅಲ್ಲಿ ನಮ್ಮ ಹುಡುಗನ್ ಕೊಟ್ಟು ಕಳಿಸ್ಬಿಟ್ಟೆ. ಯಾವ ಡಿಸೈನ್ ಹೇಳ್ತಾರೋ ಅದನ್ನ ನಾವು ಸ್ಟೆನ್ಸಿಲ್ ತಕೊಂಡು ಇದ್ರಲ್ಲಿ ತೆಗೆದ್ಬಿಟ್ಟು ಪೇಸ್ಟ್ ಮಾಡ್ತೀವಿ. ಮಾಮೂಲಿ ಸ್ಟಿಕ್ಕರ್ ತರಾನೇ ಬರುತ್ತೆ. ಪೇಸ್ಟ್ ಮಾಡ್ಬಿಟ್ಟು ವರ್ಕ್ ಮಾಡ್ತೀವಿ. ಸೊ ಟ್ಯಾಟೂ ಬಂದ್ಬಿಟ್ಟು ಬೇಸಿಕ್ ಇಂದನು ಬೇರೆ ಬೇರೆ ತರ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ನಾ ಫಸ್ಟ್ ಫ್ರೀ ಹ್ಯಾಂಡ್ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಕಸ್ಟಮರ್ ಜಾಸ್ತಿ ಆದ್ರೆ ಫ್ರೀ ಹ್ಯಾಂಡ್ ಮಾಡೋದಕ್ಕೆ ಟೈಮ್ ಇರಲ್ಲ ನಮಗೆ. ಸೊ ಹಂಗಾಗಿ ಮಷಿನ್ ವರ್ಕ್ ಮಾಡೋದು ಎಲ್ಲ. ಫ್ರೀ ಹ್ಯಾಂಡ್ ಅಂದ್ರೆ ಕೈಯಲ್ಲೇ ಬರೀತೀನಿ ನಾನು. ಹೌದಾ? ನಾನು ಆರ್ಟಿಸ್ಟ್. ಅದೇ ಹೇಳಿದ್ದು 12 ವರ್ಷದಿಂದ. ಅಷ್ಟು ನ್ಯಾಚುರಲ್ ಅಕ್ಯುರೇಟ್ ಆಗಿ ಬರುತ್ತಾ? ಪಕ್ಕ ಬರುತ್ತೆ. ಅಂದ್ರೆ ಈಗ ಟೈಮ್ ಇಲ್ಲ ಅಷ್ಟೇ. ಇವಾಗ ಟೈಮ್ ಸಿಗಲ್ಲ. ಇವಾಗ ಒಂದು ಫ್ರೀ ಹ್ಯಾಂಡ್ ಮಾಡ್ಬೇಕಂದ್ರೆ ಇವಾಗ ನೀವು ಬರ್ತೀರಾ ಮೊಬೈಲ್ ಅಲ್ಲಿ ಒಂದು ಏನೋ ಒಂದು ಡಿಸೈನ್ ತೋರಿಸ್ತೀರಾ ಅಂದ್ರೆ ಫೋಟೋಸ್ ಮಾಡಕ್ಕಾಗಲ್ಲ. ಫೋಟೋಸ್ ಬಂದ್ಬಿಟ್ಟು 100% ಮಾಡಕ್ಕಾಗಲ್ಲ. ಅದ್ ಮಾಡ್ಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಬೇರೆದು ಯಾವ್ದನ್ನ ನಿಮ್ಗೆ ರೆಕ್ಕೆ ತರದ್ ಬೇಕು, ಏನೋ ಇನ್ಶಿಯಲ್ಸ್ ಬೇಕು ಅಂತ ಹಿಂಗ್ ತೋರ್ಸಿದ್ರೆ ಒಂದ್ಸಲಿ ಮತ್ತೆ ನೋಡ್ಕೊಂಡು ಬರೆಯಲ್ಲ. ಒಂದ್ಸಲಿ ಹಿಂಗ್ ನೋಡ್ದ ತಗೊಳ್ಳಿ ನಮ್ಗೆ ಕೊಟ್ಟು ಹಂಗೆ ಡ್ರಾಯಿಂಗ್ ಮಾಡಿ ಹಂಗೆ ಕೊಟ್ಬಿಡ್ತೀನಿ. ಆತರ ಫ್ರೀ ಹ್ಯಾಂಡ್ ಆರ್ಟಿಸ್ಟ್. ಬಟ್ ಈಗ ಅದಕ್ಕೆ ಟೈಮ್ ಇರಲ್ಲ. ಹಂಗಾಗಿ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಮಷಿನ್ ವರ್ಕ್ ಎಲ್ಲ ಅದ್ರಲ್ಲೇ ಸೈಜ್ ಅಡ್ಜಸ್ಟ್ಮೆಂಟ್ ಎಲ್ಲ ಅದ್ರಲ್ಲೇ ಬರುತ್ತೆ. ಯಾವ ಡಿಸೈನ್ ಅಂತ ತೋರಿಸಿದ ತಕ್ಷಣ ಮೊಬೈಲ್ಗೆ ಹಾಕೊಂಡು ಅದನ್ನ ಸೈಜ್ ಅಡ್ಜಸ್ಟ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಡೆವಲಪ್ ಮಾಡಿ ಕ್ಲಾರಿಟಿ ಏನ್ ಬೇಕೋ ಅದನ್ನ ಕೊಟ್ಕೊಂಡು ಪ್ರಿಂಟ್ ತೆಗೆದ್ಬಿಟ್ಟು ಬೇಗ ಇವಾಗೆಲ್ಲ ವರ್ಕ್ ಎಲ್ಲ ಬೇಗ ಮುಗಿಯುತ್ತೆ. ಈಗ ಅವಾಗಿಂತ ಈಗ ಪರವಾಗಿಲ್ಲ. ಈಗ ಜನ ಜಾಸ್ತಿ ಆದಂಗೆ ನಾವು ಫ್ರೀ ಹ್ಯಾಂಡ್ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಆಮೇಲೆ ಜನ ಅರ್ಧ ಗಂಟೆ ಲೇಟ್ ಆಯ್ತು ಅಂದ್ರು ಕಾಯಲ್ಲ, ಸ್ವಲ್ಪ ಪೇಷನ್ಸ್ ಇರಲ್ಲ. ಆಮೇಲೆ ಅವ್ರಿಗೆ ಏನಂತಂದ್ರೆ ಏನೋ ಒಂದು ಫೀಲಲ್ಲಿ ಬಂದಿರ್ತಾರೆ, ನಾವ್ ಅವ್ರನ್ನ ತುಂಬಾ ಹೊತ್ತು ಕೂರ್ಸ್ಕೊಂಡು ಏನೋ ಬರ್ಕೊಂಡ್ ಕೂತ್ರೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅವ್ರಿಗೆ. ಸೊ ಹಂಗಾಗಿ ಬೇಗ ವರ್ಕ್ ಮಾಡಿ ಅವ್ರನ್ನ ಇಲ್ಲಿ ಕೂರ್ಸ್ಕೊಂಡು ಅವ್ರಿಗೆ ಮಷಿನ್ ಆನ್ ಮಾಡಿ ಇಂಕಲ್ ಅದ್ದಿ ಕೈಯಲ್ಲಿ ಮೇಲೆ ಇಡೋವರೆಗೂ ಸಮಾಧಾನ ಇರಲ್ಲ. ಹಂಗಾಗತ್ತಲ್ಲ. ಹಂಗಾಗಿ ಸ್ವಲ್ಪ ಬೇಗ ವರ್ಕ್ ಆಗ್ಲಿ ಅಂತ ಮಾಡ್ತಾ ಇದೀವಿ ಅಷ್ಟೇ. ಮಿಷಿನ್ ಏನೋ ಕೆಟ್ಟವ್ರೆ ಮತ್ತೆ ಕೈಯಲ್ಲೇ ಮಾಡ್ತೀನಿ. ನನ್ಗೆ ಯಾವ ಮಿಷಿನ್ ಇಲ್ಲಿರೋ ಯಾವ ಮಿಷಿನ್ ಹೋದ್ರು ಏನೋ ರಿಪೇರಿ ಆಯ್ತು ನಂಗೇನು ಭಯ ಇಲ್ಲ. ಯಾಕಂದ್ರೆ ನಾನು ಏನ್ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂದ್ರೂ ವರ್ಕ್ ಮಾಡ್ತೀನಿ. ಸೊ ನನಗೆ ಕರೆಂಟ್ ಇಲ್ಲ ಅಂದ್ರೂ ವರ್ಕ್ ಮಾಡ್ತೀನಿ. ಆಮೇಲೆ ಕರೆಂಟ್ ಏನಕ್ಕೆ ಬೇಕಂದ್ರೆ ಲೈಟ್ ಬೇಕಷ್ಟೇ. ಮೊಬೈಲಲ್ಲಿ ಟಾರ್ಚ್ ಹಾಕೊಂಡೆ ಕೆಲಸ ಮಾಡ್ತೀನಿ ನಾನು. ಸೊ ನನಗೆ ಯಾವ ಎಕ್ವಿಪ್ಮೆಂಟ್ಸ್ ಕೈ ಕೊಟ್ರು ನಂಗೇನು ಇದಿಲ್ಲ, ಎಲ್ಲ ವರ್ಕ್.